ನಮ್ಮ ಜೊತೆ ಇದೀಗ ಕಾಂಗ್ರೆಸ್ನ ಫೈರಿಂಗ್ ಸ್ಟಾರ್ ಅಂತಲೇ ಕರೆಸ್ಕೊಳ್ತಕ್ಕಂಥ ಮಾಜಿ ಸಚಿವರು ಹಾಗೂ ಹಿರಿಯ ಶಾಸಕರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣ ಇದ್ದಾರೆ. ಅವರದೇ ಸಮುದಾಯದ ಸಚಿವ ನಾಗೇಂದ್ರ ಅವರನ್ನ ರಾಜೀನಾಮೆಗೆ ಒತ್ತಾಯಿಸಿ ಸುಮಾರು 5 ದಿನಗಳ ಕಾಲ ಕಲಾಪ ವ್ಯರ್ಥ ಆಗಿರ್ತಕ್ಕಂಥದ್ದು. ಈ ರಾಜ್ಯದ ಜನರ ತೆರಿಗೆ ದುಡ್ಡಿನ ಬಗ್ಗೆ ಸಾರ್ವಜನಿಕರು ಕೂಡ ಪ್ರಶ್ನೆಯನ್ನು ಮಾಡ್ತಿರ್ತಕ್ಕಂಥದ್ದು. ಸರ್, ಇಂದಿನ ಸರ್ಕಾರದಲ್ಲಿ ಅವರು ಆಪಾದಿತ ಅಂತೇಳಿ ಅವರು ರಾಜೀನಾಮೆಯನ್ನು ತೆಗೆದುಕೊಂಡ್ರು. ಇದಕ್ಕಿದ್ದಂಗೆ ಅವ್ರು ಹೆಂಗೆ ಸರ್ ಇದು ವಾಷಿಂಗ್ ಪೌಡರ್ ಹಾಕಿ ಅವ್ರನ್ನ SIT ಎನ್ಕ್ವೈರಿನಲ್ಲಿ ಅವ್ರ ಬಗ್ಗೆ ಯಾವುದೇ ಲೋಪ ಇಲ್ಲ ಅಂತಕ್ಕಂಥದ್ದು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ SIT ತನಿಖೆ ಅವರು. ಈಗ ಏನಾಗಿದೆ, ಕೋರ್ಟಲ್ಲಿ ಕೇಸ್ ಇದೆ. ಕೋರ್ಟಲ್ಲಿ ಕೇಸ್ ಇದೇ ರೀತಿ ಇರೋರು 8 ಜನ ಅವರೇ ಬಿಜೆಪಿನ ಮುಖ್ಯಮಂತ್ರಿ ಆದಿಯಾಗಿ ಕೇಂದ್ರ ಸರ್ಕಾರದ ಬಹುತೇಕ ಸಚಿವರುಗಳು ಕೂಡ ಅಪರಾಧಿ ಸ್ಥಾನದಲ್ಲಿದ್ದು ಬೇಲ್ ಮೇಲಿದ್ದಾರೆ. ಇವರು ಕೂಡ ಒಬ್ಬ ಅಪರಾಧಿನೇ ಹೊರತು ಇವರು ಆಪಾದಿತನೇ ಹೊರತು ಇವರು ಆರೋಪಿ ಇದ್ದಾರೆ. ಆದರೆ ಇವರೇನು ಅಪರಾಧಿ ಅಲ್ವಲ್ಲ, ಇವರು ಆರೋಪಿ ಅಷ್ಟೇ. CBI ದೋಷಾರ ಪಟ್ಟಿಯಲ್ಲಿ ಆ ಹಣ ಎಲ್ಲೆಲ್ಲಿ ವರ್ಗಾವಣೆ ಆಯಿತು, ಯಾವ ರೀತಿ ತಗೊಂಡ್ರು, ದಾಖಲಾತಿ ಸಮೇತ ಮಾಡಿದ್ರು. ಅದರಲ್ಲಿ CBI ದೋಷಾರ ಪಟ್ಟಿಯಲ್ಲಿ ನಾಗೇಂದ್ರ ಅವರ ಮೇಲೆ ಆರೋಪ ಇದೆ. ನಾಗೇಂದ್ರ ಅವರು ಈಗ ಬೇಲ್ ಮೇಲೆ ಇದ್ದಾರೆ. CBI ಯಾವಾಗ ಬೇಕಾದ್ರೆ ಅವ್ರನ್ನ ಅರೆಸ್ಟ್ ಮಾಡಬಹುದು. ನಿಮ್ಮಂತ ವಿಶ್ವಾಸ ಇದಾರಲ್ರಿ ಮುಖ್ಯಮಂತ್ರಿ, ಅವ್ರ ಮೇಲೆ ಚಾರ್ಜ್ ಶೀಟ್ ಇಲ್ವಾ, ಅವ್ರ ಮೇಲೆ ಆರೋಪ ಇಲ್ವಾ, ಮತ್ತೆ ಅವ್ರನ್ನ ಯಾಕೆ ಬೇಲ್ ಮೇಲೆ ಬಂದು ಮುಖ್ಯಮಂತ್ರಿ ಮಾಡಿದ್ದಾರೆ ಇದೇ ಬಿಜೆಪಿನವರು? ಅದರಿಂದ ಅವರು ಕಾಂಗ್ರೆಸ್ನವರು ಸ್ವಚ್ಛಾರಿತರು ಮಾರಲಿಟಿ ಎಲ್ಲ ಮಾತಾಡೋರು ತಾವು ಸರ್ ಈಗ ಅವ್ರು ಆರೋಪ ಮಾಡ್ತಾರೆ, ಅವ್ರು ಸರಿ ಇಲ್ಲ, ನೀವು ಸರಿ ಇಲ್ಲ. ಹಾಗಾದ್ರೆ ನಾವು ಸರಿ ಇಲ್ಲ ಅಂತಲ್ಲ, ಪ್ರೆಸಿಡೆಂಟ್ ಅವ್ರದೇ ಇದೆಯಲ್ಲ. ಈಗ CBIನವರೇನು ಕೋರ್ಟ್ ಅಲ್ಲ. CBIನವರು ಒಂದು ರಿಪೋರ್ಟ್ ಮಾಡ್ತಾರೆ, ಕೋರ್ಟ್ಗೆ ಒಂದು FIR ಹಾಕ್ತಾರೆ, ಚಾರ್ಜ್ ಶೀಟ್ ಹಾಕ್ತಾರೆ. ಚಾರ್ಜ್ ಶೀಟ್ ಅಲ್ಲಿ ಅದನ್ನ ಸರಿ ಯಾವುದು ತಪ್ಪು ಯಾವುದು ಅಂತಕ್ಕಂಥದ್ದನ್ನು ನ್ಯಾಯಾಲಯದಲ್ಲಿ ವಿಮರ್ಶೆ ಮಾಡ್ತಾರೆ. ಆ ನಂತರ ತೀರ್ಪು ಕೊಡ್ತಾರೆ. ಆ ತೀರ್ಪಲ್ಲಿ ಅವರು ಅಪರಾಧಿ ಅಂತ ಆದಾಗ ನಾವು ಅವ್ರಿಗೆ ಬೆಂಬಲ ಕೊಡ್ತಕ್ಕಂಥ ಪ್ರಮೇಯನೇ ಬರೋದಿಲ್ಲ. ಸರ್, ಬಿಜೆಪಿ ಯಾಕೆ ಇವ್ರನ್ನ ಟಾರ್ಗೆಟ್ ಮಾಡ್ತಾರೆ? ಒಬ್ಬ ಸಣ್ಣ ಸಮುದಾಯದವರು ಅಂತ. ಈಗ ದೊಡ್ಡ ದೊಡ್ಡ ಸಮುದಾಯದವ್ರನ್ನ ಯಾರು ಟಚ್ ಮಾಡಕ್ ಹೋಗ್ತಿಲ್ಲ. ಇವತ್ತಿನ ರಾಜಕೀಯ ವ್ಯವಸ್ಥೆ ಹಂಗಿದೆ, ಹೌದಲ್ಲ ಸರ್? ಬಿಜೆಪಿದು ನೋಡಿ, ಇದು ಪೂರ್ತಿ ಪೊಲಿಟಿಕಲ್ ಅವ್ರದಷ್ಟೇ. ಅವರು ಏನಂದ್ರೆ ನಾವು ಕೂಡ ಕೇಂದ್ರದಲ್ಲಿ ಇವರು ಕೂಡ ಪಾರ್ಲಿಮೆಂಟ್ ನಡೆಯ ಬಿಡಲಿಲ್ಲ, ನಾವು ಇಲ್ಲಿ ನಡೆಸಬಾರ್ದು ಇವರಿಗೆ ಅಷ್ಟೇ ಉದ್ದೇಶ. ಕ್ಷುಲ್ಲಕ ನೀತಿ ಅವರದಷ್ಟು ಅಷ್ಟೇ ಉದ್ದೇಶ. ಎಸ್ ಸರ್, ಇವಿಷ್ಟು ಕೆ ಎನ್ ರಾಜಣ್ಣ ಅವರ ಅಭಿಪ್ರಾಯ. ಒಟ್ಟಾರೆ ಕೇಂದ್ರದಲ್ಲಿ ಪಾರ್ಲಿಮೆಂಟ್ ನೀಡಲಿಕ್ಕೆ ಕಾಂಗ್ರೆಸ್ ಬಿಡಲಿಲ್ಲ, ಹಾಗಾಗಿ ಇಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ನಮಗೆ ಬಿಡ್ತಿಲ್ಲ ಅಂತೇಳಿ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ವಿಧಾನಸೌಧ, ಬೆಂಗಳೂರು. ನಮ್ಮ ಜೊತೆ ಇದೀಗ ಕಾಂಗ್ರೆಸ್ನ ಫೈರಿಂಗ್ ಸ್ಟಾರ್ ಅಂತಲೇ ಕರೆಸ್ಕೊಳ್ತಕ್ಕಂಥ ಮಾಜಿ ಸಚಿವರು ಹಾಗೂ ಹಿರಿಯ ಶಾಸಕರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣ ಇದ್ದಾರೆ. ಅವರದೇ ಸಮುದಾಯದ ಸಚಿವ ನಾಗೇಂದ್ರ ಅವರನ್ನ ರಾಜೀನಾಮೆಗೆ ಒತ್ತಾಯಿಸಿ ಸುಮಾರು 5 ದಿನಗಳ ಕಾಲ ಕಲಾಪ ವ್ಯರ್ಥ ಆಗಿರ್ತಕ್ಕಂಥದ್ದು. ಈ ರಾಜ್ಯದ ಜನರ ತೆರಿಗೆ ದುಡ್ಡಿನ ಬಗ್ಗೆ ಸಾರ್ವಜನಿಕರು ಕೂಡ ಪ್ರಶ್ನೆಯನ್ನು ಮಾಡ್ತಿರ್ತಕ್ಕಂಥದ್ದು. ಸರ್, ಇಂದಿನ ಸರ್ಕಾರದಲ್ಲಿ ಅವರು ಆಪಾದಿತ ಅಂತೇಳಿ ಅವರು ರಾಜೀನಾಮೆಯನ್ನು ತೆಗೆದುಕೊಂಡ್ರು. ಇದಕ್ಕಿದ್ದಂಗೆ ಅವ್ರು ಹೆಂಗೆ ಸರ್ ಇದು ವಾಷಿಂಗ್ ಪೌಡರ್ ಹಾಕಿ ಅವ್ರನ್ನ SIT ಎನ್ಕ್ವೈರಿನಲ್ಲಿ ಅವ್ರ ಬಗ್ಗೆ ಯಾವುದೇ ಲೋಪ ಇಲ್ಲ ಅಂತಕ್ಕಂಥದ್ದು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ SIT ತನಿಖೆ ಅವರು. ಈಗ ಏನಾಗಿದೆ, ಕೋರ್ಟಲ್ಲಿ ಕೇಸ್ ಇದೆ. ಕೋರ್ಟಲ್ಲಿ ಕೇಸ್ ಇದೇ ರೀತಿ ಇರೋರು 8 ಜನ ಅವರೇ ಬಿಜೆಪಿನ ಮುಖ್ಯಮಂತ್ರಿ ಆದಿಯಾಗಿ ಕೇಂದ್ರ ಸರ್ಕಾರದ ಬಹುತೇಕ ಸಚಿವರುಗಳು ಕೂಡ ಅಪರಾಧಿ ಸ್ಥಾನದಲ್ಲಿದ್ದು ಬೇಲ್ ಮೇಲಿದ್ದಾರೆ. ಇವರು ಕೂಡ ಒಬ್ಬ ಅಪರಾಧಿನೇ ಹೊರತು ಇವರು ಆಪಾದಿತನೇ ಹೊರತು ಇವರು ಆರೋಪಿ ಇದ್ದಾರೆ. ಆದರೆ ಇವರೇನು ಅಪರಾಧಿ ಅಲ್ವಲ್ಲ, ಇವರು ಆರೋಪಿ ಅಷ್ಟೇ. CBI ದೋಷಾರ ಪಟ್ಟಿಯಲ್ಲಿ ಆ ಹಣ ಎಲ್ಲೆಲ್ಲಿ ವರ್ಗಾವಣೆ ಆಯಿತು, ಯಾವ ರೀತಿ ತಗೊಂಡ್ರು, ದಾಖಲಾತಿ ಸಮೇತ ಮಾಡಿದ್ರು. ಅದರಲ್ಲಿ CBI ದೋಷಾರ ಪಟ್ಟಿಯಲ್ಲಿ ನಾಗೇಂದ್ರ ಅವರ ಮೇಲೆ ಆರೋಪ ಇದೆ. ನಾಗೇಂದ್ರ ಅವರು ಈಗ ಬೇಲ್ ಮೇಲೆ ಇದ್ದಾರೆ. CBI ಯಾವಾಗ ಬೇಕಾದ್ರೆ ಅವ್ರನ್ನ ಅರೆಸ್ಟ್ ಮಾಡಬಹುದು. ನಿಮ್ಮಂತ ವಿಶ್ವಾಸ ಇದಾರಲ್ರಿ ಮುಖ್ಯಮಂತ್ರಿ, ಅವ್ರ ಮೇಲೆ ಚಾರ್ಜ್ ಶೀಟ್ ಇಲ್ವಾ, ಅವ್ರ ಮೇಲೆ ಆರೋಪ ಇಲ್ವಾ, ಮತ್ತೆ ಅವ್ರನ್ನ ಯಾಕೆ ಬೇಲ್ ಮೇಲೆ ಬಂದು ಮುಖ್ಯಮಂತ್ರಿ ಮಾಡಿದ್ದಾರೆ ಇದೇ ಬಿಜೆಪಿನವರು? ಅದರಿಂದ ಅವರು ಕಾಂಗ್ರೆಸ್ನವರು ಸ್ವಚ್ಛಾರಿತರು ಮಾರಲಿಟಿ ಎಲ್ಲ ಮಾತಾಡೋರು ತಾವು ಸರ್ ಈಗ ಅವ್ರು ಆರೋಪ ಮಾಡ್ತಾರೆ, ಅವ್ರು ಸರಿ ಇಲ್ಲ, ನೀವು ಸರಿ ಇಲ್ಲ. ಹಾಗಾದ್ರೆ ನಾವು ಸರಿ ಇಲ್ಲ ಅಂತಲ್ಲ, ಪ್ರೆಸಿಡೆಂಟ್ ಅವ್ರದೇ ಇದೆಯಲ್ಲ. ಈಗ CBIನವರೇನು ಕೋರ್ಟ್ ಅಲ್ಲ. CBIನವರು ಒಂದು ರಿಪೋರ್ಟ್ ಮಾಡ್ತಾರೆ, ಕೋರ್ಟ್ಗೆ ಒಂದು FIR ಹಾಕ್ತಾರೆ, ಚಾರ್ಜ್ ಶೀಟ್ ಹಾಕ್ತಾರೆ. ಚಾರ್ಜ್ ಶೀಟ್ ಅಲ್ಲಿ ಅದನ್ನ ಸರಿ ಯಾವುದು ತಪ್ಪು ಯಾವುದು ಅಂತಕ್ಕಂಥದ್ದನ್ನು ನ್ಯಾಯಾಲಯದಲ್ಲಿ ವಿಮರ್ಶೆ ಮಾಡ್ತಾರೆ. ಆ ನಂತರ ತೀರ್ಪು ಕೊಡ್ತಾರೆ. ಆ ತೀರ್ಪಲ್ಲಿ ಅವರು ಅಪರಾಧಿ ಅಂತ ಆದಾಗ ನಾವು ಅವ್ರಿಗೆ ಬೆಂಬಲ ಕೊಡ್ತಕ್ಕಂಥ ಪ್ರಮೇಯನೇ ಬರೋದಿಲ್ಲ. ಸರ್, ಬಿಜೆಪಿ ಯಾಕೆ ಇವ್ರನ್ನ ಟಾರ್ಗೆಟ್ ಮಾಡ್ತಾರೆ? ಒಬ್ಬ ಸಣ್ಣ ಸಮುದಾಯದವರು ಅಂತ. ಈಗ ದೊಡ್ಡ ದೊಡ್ಡ ಸಮುದಾಯದವ್ರನ್ನ ಯಾರು ಟಚ್ ಮಾಡಕ್ ಹೋಗ್ತಿಲ್ಲ. ಇವತ್ತಿನ ರಾಜಕೀಯ ವ್ಯವಸ್ಥೆ ಹಂಗಿದೆ, ಹೌದಲ್ಲ ಸರ್? ಬಿಜೆಪಿದು ನೋಡಿ, ಇದು ಪೂರ್ತಿ ಪೊಲಿಟಿಕಲ್ ಅವ್ರದಷ್ಟೇ. ಅವರು ಏನಂದ್ರೆ ನಾವು ಕೂಡ ಕೇಂದ್ರದಲ್ಲಿ ಇವರು ಕೂಡ ಪಾರ್ಲಿಮೆಂಟ್ ನಡೆಯ ಬಿಡಲಿಲ್ಲ, ನಾವು ಇಲ್ಲಿ ನಡೆಸಬಾರ್ದು ಇವರಿಗೆ ಅಷ್ಟೇ ಉದ್ದೇಶ. ಕ್ಷುಲ್ಲಕ ನೀತಿ ಅವರದಷ್ಟು ಅಷ್ಟೇ ಉದ್ದೇಶ. ಎಸ್ ಸರ್, ಇವಿಷ್ಟು ಕೆ ಎನ್ ರಾಜಣ್ಣ ಅವರ ಅಭಿಪ್ರಾಯ. ಒಟ್ಟಾರೆ ಕೇಂದ್ರದಲ್ಲಿ ಪಾರ್ಲಿಮೆಂಟ್ ನೀಡಲಿಕ್ಕೆ ಕಾಂಗ್ರೆಸ್ ಬಿಡಲಿಲ್ಲ, ಹಾಗಾಗಿ ಇಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ನಮಗೆ ಬಿಡ್ತಿಲ್ಲ ಅಂತೇಳಿ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ವಿಧಾನಸೌಧ, ಬೆಂಗಳೂರು.